ಮಿನಿಸ್ಟರ್ಸ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಎಲ್ಲಾ ಶಾಸಕರು ಸಚಿವರ ವಿರುದ್ಧ ದೂರನ್ನ ಹೇಳಿದ್ದಾರೆ. ಎಲ್ಲಾ ಶಾಸಕರು ಕೂಡ ಸ್ವಪಕ್ಷದ ಸಚಿವರೇ ಸ್ಪಂದಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳಿಗೆ, ನಮ್ಮ ಕಷ್ಟಗಳಿಗೆ, ನಮ್ಮ ಮನವಿಗಳಿಗೆ ಅಂತ ಸಿಟ್ಟಾಗಿದ್ದಾರೆ. ಶಾಸಕರಿಗೆ ಸ್ಪಂದಿಸಿಲ್ಲ ಅಂದ್ರೆ ಇನ್ಯಾರಿಗೆ ಸ್ಪಂದನೆ ನೀಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಇಲ್ಲಿ ಸಚಿವರಿಗೆ. ಹಾಗೆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಕೊಡಿ ಅಂತ ಸಚಿವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ತಮ್ಮ ಇಲಾಖೆಯಲ್ಲಿ ಈ 2 ವರ್ಷ ಏನಿದೆ ಅಲ್ವಾ, 2 ವರ್ಷದ ಅವಧಿಗೆ ಸಚಿವರಾಗಿದ್ದೀರಾ ಅಲ್ವಾ, ಆ ಒಂದು ವರ್ಷದ ಪ್ರಗತಿಯ ವರದಿಯನ್ನ ನೀಡಿ, ರಿಪೋರ್ಟ್ ಕಾರ್ಡ್ ಅನ್ನ ನೀಡಿ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಲೋಕೋಪಯೋಗಿ ಇಲಾಖೆ, ಅದರಲ್ಲೂ ಕೂಡ ಶಾಸಕರು ಸ್ವಪಕ್ಷದವರೇ, ಇನ್ನ ಬೇರೆಯವರಲ್ಲ. ಬಿಜೆಪಿಗರು ಏನಾದ್ರೂ ಶಾಸಕರು ಅವ್ರೇನಾದ್ರೂ ಹೇಳ್ತಾ ಹೋದ್ರು ಅಂತಂದ್ರೆ ಇಷ್ಟುದ್ದ ಹೇಳ್ತಾ ಇದ್ರೇನೋ, ಆದ್ರೆ ಸ್ವಪಕ್ಷದವರೇ ಇಲ್ಲಿ ಹೆಚ್ಚಾಗಿ ಒಂದು ಆರೋಪವನ್ನು ಮಾಡಿರುವಂಥದ್ದು. ಹೀಗಾಗಿ ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಹಾಗೆ ಸಣ್ಣ ನೀರಾವರಿ ಇಲಾಖೆ, ವೈದ್ಯಕೀಯ ಇಲಾಖೆ, ಇನ್ನು ಶಾಲಾ ಶಿಕ್ಷಣ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಈ ಎಲ್ಲ ಇಲಾಖೆಗಳಲ್ಲೂ ಕೂಡ ಹೆಚ್ಚಾಗಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಇನ್ನು ಸ್ವಪಕ್ಷದವರೇ ಆರೋಪವನ್ನು ಮಾಡಿದ್ರು, ಇವ್ರು ನಮ್ಮ ಕೈಗೆ ಸಿಗಲ್ವಲ್ರಿ, ನಾವು ಇದು ಮಾಡೋಕ್ಕಾಗುತ್ತೆ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತಂದ್ರೆ PA ಜೊತೆ ಮಾತಾಡಿಸ್ತಾರೆ, PA ಇಷ್ಟು ಉದ್ದ ಕೊರಿತಾರೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಕೊನೆಗೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದಲ್ಲ ಎರಡಲ್ಲ 11 ಇಲಾಖೆಯ ಸಚಿವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನೀವು ನಿಮ್ಮ ಶಾಸಕರಿಗೆ, ನಿಮ್ಮ ಕ್ಷೇತ್ರದ ಶಾಸಕರಿಗೆ, ಈ ರಾಜ್ಯದ ಶಾಸಕರಿಗೆ ನೀವು ಸ್ಪಂದನೆಯನ್ನ ನೀಡಿಲ್ಲ ಅನ್ನೋದಾದ್ರೆ ಯಾರಿಗೆ ಸ್ಪಂದನೆಯನ್ನ ನೀಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಅದರ ಜೊತೆಗೆ ಈಗ 2 ವರ್ಷ ಏನ್ ಸುದೀರ್ಘವಾಗಿ ನೀವು ಇಲಾಖೆಗಳನ್ನ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಆ ಅಭಿವೃದ್ಧಿ ಮಾಡಿದಂತಹ ರಿಪೋರ್ಟ್ ಅನ್ನ ನಮಗ್ ಕೊಡಿ, 2 ವರ್ಷದ ರಿಪೋರ್ಟ್ ಅನ್ನ ಕೊಡಿ ಅಂತ ತಾಕೀತನ್ನ ಕೂಡ ಮಾಡಿರುವಂತದ್ದು ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಒಟ್ಟಾರೆಯಾಗಿ ಒಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ, 1-to-1 ಮೀಟಿಂಗ್ ಆಗಿದೆ. ಆ 1-to-1 ಮೀಟಿಂಗ್ ಬಳಿಕ ಸುರ್ಜೇವಾಲಾ ಅವರು ಕೂಡ ಮಾತನಾಡಿದ್ದಾರೆ.